ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಮತ್ತೊಬ್ಬ ಪಿಶಾಚಿಯನ್ನು ಗುಂಡಿಟ್ಟು ಹೊಡೆದಿದ್ದು ಸಾಯಿಸಿದ್ದಾರೆ ನಮ್ಮ ದುರಂಧರರು. ಇದು ಪ್ರತಿ ವಾರ ತಿಂಗಳಿಗೆ 2-3 ಈ ರೀತಿ ಪ್ರಕರಣಗಳು ನಡೀತಾನೆ ಇರ್ತವೆ. ಪ್ರತಿಯೊಂದರ ಬಗ್ಗೆ ನಾವು ಸಂಚಿಕೆಗಳನ್ನು ಮಾಡೋದಿಲ್ಲ, ಅದು ಹೆಚ್ಚಿನ ಮಾಹಿತಿಯನ್ನು ತಿಳಿಸೋದಿಲ್ಲ. ಏಕೆಂದರೆ ನಿರಂತರವಾಗಿ ನಡೀತಾ ಇರುವಂಥ ಆಪರೇಷನ್ ಅದು ಆಪರೇಷನ್ ದುರಂಧರ್. ಇದರ ಬಗ್ಗೆ ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ಇದು ಬಹಳ ಪ್ರಮುಖವಾದುದು ಮತ್ತು ಭಾರತದ ನೆಲದಲ್ಲಿ ಪಾಕಿಸ್ತಾನದಲ್ಲಿ ಕುಳಿತು ಸಂಚು ಮಾಡ್ತಾ ಯಶಸ್ವಿಯಾದ ವ್ಯಕ್ತಿಯನ್ನು ಯಾವ ರೀತಿ ಹೊಡೆದ್ರು ಅನ್ನುವಂಥದ್ದು ಇದೆಯಲ್ಲ, ಎಂಥ ರೋಚಕವಾದಂತಹ ಘಟನೆ ಅಂದರೆ ನೀವು ಇದನ್ನು ಕೇಳಲೇಬೇಕು. ಈತನ ಹೆಸರು ಡಾಕ್ಟರ್ ಪುಲ್ವಾಮಾ ಅಂತ ಈತನ ಕರಿತಾಯಿದ್ರು. ಏಕೆಂದರೆ 2019ರಲ್ಲೇನು ಪುಲ್ವಾಮಾ ದಾಳಿ ಆಯ್ತಲ್ಲ, ನಮ್ಮ 2 ಕಾನ್ವಾಯ್ ವೆಹಿಕಲ್ ಮೇಲೆ ದಾಳಿ ಮಾಡಿ 40 ಜನ ನಮ್ಮ ಸೈನಿಕರು ಹುತಾತ್ಮರಾದರಲ್ಲ, ಅದರ ಮಾಸ್ಟರ್ ಮೈಂಡ್ ಮತ್ತು ಅದನ್ನು ಸಂಪೂರ್ಣವಾಗಿ ಆಪರೇಟ್ ಮಾಡಿ ಯಶಸ್ವಿಗೊಳಿಸಿದಂಥ ವ್ಯಕ್ತಿಯನ್ನು ನಿನ್ನೆ ಪಾಕ್ ಆಕ್ರಮಿತ ಕಾಶ್ಮೀರಿನಲ್ಲಿ ಗುಂಡಿಟ್ಟು ಕೊಂದಿದ್ದಾರೆ ನಮ್ಮ ದುರಂಧರರು. ಈತನ ಹೆಸರು ಹಮ್ಜಾ ಬುರ್ಹಾನ್ ಅಂತ. ಈ ಹಮ್ಜಾ ಬುರ್ಹಾನ್ ಹೊಡೆದದ್ದು ಏನು ವಿಶೇಷ? ಇಲ್ಲಿವರೆಗೂ ಬೇಕಾದಷ್ಟು ಜನ ಹೊಡೆದಿದ್ದಾರೆ. ಕಾಯಿಪಲ್ಯ ಮಾರ್ಕೆಟ್ನಾಗ ಹೊಡೆದಾರೆ, ಆಮೇಲೆ ಮಸೀದಿಯಿಂದ ಹೊರಗೆ ಬರ್ಬೇಕಾದ್ರೆ ಹೊಡೆದಾರೆ, ಅಂಗಡಿ ಒಳಗೆ ಕೂತಾಗ ಹೊಡೆದಿದ್ದಾರೆ. ಹೊಡೆಯಲಾರದ ಜಾಗವೇ ಇಲ್ಲ ನಮ್ಮ ದುರಂಧರರು. ಹೋಗಿ ಅಜ್ಞಾತ ಬಂದೂಕುಧಾರಿಗಳು ಹೊಡಿತಾನೆ ಇರ್ತಾರೆ. ಇದು ಏನು ವಿಶೇಷ? ಇದು ಏನು ವಿಶೇಷ ಅಂದರೆ ಈತನಿಗೆ ಸ್ವತಃ ISI ಭದ್ರತೆಯನ್ನು ನೀಡಿತ್ತು. ಈತನ ಸುತ್ತಮುತ್ತ ಕಮಾಂಡೋಗಳ ಸಂಪೂರ್ಣವಾದ ಭದ್ರತಾ ಪಡೆ ಇರ್ತಾ ಇತ್ತು. ಈತನ ವಾಹನದ ಮುಂದೆ ಬೆಂಗಾವಲು ವಾಹನ ಇರ್ತಿತ್ತು, ಈತನ ವಾಹನದ ಹಿಂದೆ ಒಂದು ವಾಹನ ಇರ್ತಾಯಿತ್ತು. ಈತನಿಗೆ ಬುಲೆಟ್ ಪ್ರೂಫ್ ವಾಹನವನ್ನು ಕೊಡಲಾಗಿತ್ತು. ಅಂಥ ಹಮ್ಜಾ ಬುರ್ಹಾನನ್ನು ನಮ್ಮ ದುರಂಧರರು ಹೊಡೆದು ಹಾಕಿದ್ದಾರೆ. ನೋಡಿ, ಈತ ಪಾಕಿಸ್ತಾನದವನಲ್ಲ. ಇವನು ನಮ್ಮ ಕಾಶ್ಮೀರದ ಪುಲ್ವಾಮಾ ಡಿಸ್ಟ್ರಿಕ್ಟ್ನವನೇ. ಅಲ್ಲಿಗೆ ಹೋಗ್ತಾನೆ, ಪಾಕಿಸ್ತಾನಕ್ಕೆ ಹೋಗಿ ನಮ್ಮ ದೇಶದ ವಿರುದ್ಧ ಸಂಚಲನ ಮಾಡ್ತಾನೆ. 2018ರಲ್ಲಿ ಹೋಗ್ತಾನೆ, ತರಬೇತಿಯನ್ನು ಪಡಿತಾನೆ, ಇಲ್ಲಿಯ ಪೆಡ್ಲರ್ಸ್ಗಳನ್ನು ಬಳಸ್ಕೋತಾನೆ, ಅಂದರೆ ಸ್ಥಳೀಯವಾಗಿದ್ದಂಥ ಜನರನ್ನು ಬಳಸ್ಕೋತಾನೆ. ಸ್ವತಃ ಕಾನ್ವಾಯ್ ಮೇಲೆ ದಾಳಿಯನ್ನು ಮಾಡಿ ನಮ್ಮ ಸೈನಿಕರು ಹುತಾತ್ಮರಾಗುವ ಹಾಗೆ ಮಾಡಿರ್ತಾನೆ. ಇದು ಅತ್ಯಂತ ಕಷ್ಟಕರ ಕೆಲಸ. ಈ ಸೈನಿಕರ ಕಾನ್ವಾಯ್ಗಳು ಹೋಗ್ತಾವಲ್ಲ, ಅವಾಗ ಇಡೀ ಟ್ರಾಫಿಕ್ನ ಝೀರೋ ಮಾಡಿರ್ತಾರೆ. ನೀವು ಕಾಶ್ಮೀರಕ್ಕೆ ಹೋದರೆ ಇದನ್ನು ನಿರಂತರವಾಗಿ ನೋಡಬಹುದು. ಏಕೆಂದರೆ ಆ ಕಾನ್ವಾಯ್ ಬರೋಕ್ಕಿಂತ ಅರ್ಧ ಗಂಟೆ ಮುಂಚೆ ಸಂಪೂರ್ಣವಾಗಿ ಝೀರೋ ಟ್ರಾಫಿಕ್ ಮಾಡಲಾಗತ್ತೆ. ಸುತ್ತಮುತ್ತಲೂ ಸಂಪೂರ್ಣ ವಿಜಿಲೆನ್ಸ್ ಇರುತ್ತೆ. ಈ ವಾಹನ ಪಾಸ್ ಆಗುವವರೆಗೂ ಅಲ್ಲಿ ಬೇರೆ ಯಾವ ವಾಹನಗಳು ಹೋಗೋದಿಲ್ಲ, ಜನ ಓಡಾಡಲಿಕ್ಕೂ ಬಿಡೋದಿಲ್ಲ. ಅಷ್ಟು ಕಟ್ಟುನಿಟ್ಟಿನ ಭದ್ರತೆಯ ಮಧ್ಯೆ ನಮ್ಮ ಕಾನ್ವಾಯ್ಗಳು ಹೋಗ್ತವೆ ಸೈನಿಕರು. ಅಂಥದ್ದರಲ್ಲಿ ಆ 2 ಬಸ್ಗಳ ಮೇಲೆ ದಾಳಿ ಮಾಡ್ತಾನೆ ಇವನು ಅಂದರೆ ಇವನೆಂಥ ಮಾಸ್ಟರ್ ಮೈಂಡ್ ಇರಬಹುದು ಆಲೋಚನೆ ಮಾಡಿ. ಈತ ಇಷ್ಟು ಮಾಡಿದ ಮೇಲೆ ಈತನನ್ನು ಅಂತಾರಾಷ್ಟ್ರೀಯ ಟೆರರಿಸ್ಟು ಮತ್ತು ಈತ ಮೋಸ್ಟ್ ವಾಂಟೆಡ್ ಫಾರ್ ಇಂಡಿಯಾ ಅಂತ ಈತನನ್ನು ಘೋಷಿಸಲಾಯಿತು. UAPA ಪ್ರಕಾರ ಈತನ ಮೇಲೆ ಮೊಕದ್ದಮೆ ದಾಖಲಾಯಿತು. 2019ರಲ್ಲಿ ಆದ ಘಟನೆ. ನಿರಂತರವಾಗಿ ಈತನನ್ನು ಅಟ್ಟಿಸಿಕೊಂಡು ಈತನ ಮೇಲೆ ಕಣ್ಣಿಡಲಾಗಿತ್ತು. ಈತನನ್ನು ರಕ್ಷಿಸಿಕೊಳ್ಳಲಿಕ್ಕೆ ಇನ್ನಿಲ್ಲದ ಹಾಗೆ ಪಾಕಿಸ್ತಾನದ ISI ಮತ್ತು ಅಲ್ಲಿ ಆರ್ಮಿ ಹರಸಾಹಸ ಮಾಡ್ತಾಯಿತ್ತು. ಅದಕ್ಕೆ ಕಾರಣವೂ ಇದೆ. ಕಾರಣ ಏನಪ್ಪ ಅಂದರೆ ಈತ ಎಂಥ ಮಾಸ್ಟರ್ ಮೈಂಡ್ ಅಂದರೆ, ಈತ ಎಂಥ ನೆಟ್ವರ್ಕನ್ನು ಇಟ್ಟಿದ್ದ ಅಂದರೆ, ಈತನನ್ನು ಇಟ್ಕೊಂಡು ಬಿಟ್ಟರೆ ಕಾಶ್ಮೀರದಲ್ಲಿ ಈ ಲೋಕಲ್ ಅಸಿಸ್ಟ್ ಮಾಡಲಿಕ್ಕೆ ಜನ ಬೇಕಲ್ಲ, ಆ ಕೆಲಸವನ್ನು ಮಾಡಲಿಕ್ಕೆ ಈತ ಇಲ್ಲೇ ಕೂತ್ಕೊಂಡು ಆರ್ಗನೈಸ್ ಮಾಡ್ತಾಯಿದ್ದ. ಅಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ದ. ಮತ್ತು ಅಲ್ಲಿಂದ ನುಸುಳು ಬಂದಂಥವ್ರಿಗೆ ಆಶ್ರಯ ಕೊಡಲಿಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಅಲ್ಲೇ ಕೂತಿಲ್ಲಿ ಆರ್ಗನೈಸ್ ಮಾಡ್ತಿದ್ದ. ಅಷ್ಟು ದೊಡ್ಡದಾದಂಥ ಆತನ ನೆಟ್ವರ್ಕ್ ಇತ್ತು. ಈತನನ್ನು ಇಟ್ಕೊಂಡ್ರೆ ನಾವು ಭಾರತವನ್ನು ಅಭದ್ರಗೊಳಿಸ್ಬೋದು, ಈತನನ್ನು ಇಟ್ಕೊಂಡ್ರೆ ಕಾಶ್ಮೀರದಲ್ಲಿ ಎಲ್ಲಿ ಬೇಕಾದ್ರೂ ಹೊಡಿಬೋದು, ಈತನನ್ನು ಇಟ್ಕೊಂಡ್ರೆ ಭಾರತದ ಬೇರೆ ಬೇರೆ ಭಾಗಗಳಲ್ಲಿ ಕೂಡ ನಾವು ದಾಳಿ ಮಾಡಬಹುದು. ಆದ್ದರಿಂದ ಈತನ ರಕ್ಷಣೆ ನಮ್ಮ ಹೊಣೆ ಅಂತ ISI ಭಾವಿಸುತ್ತೆ. ಈತನನ್ನು AIMS ಅನ್ನುವಂಥ ಕಾಲೇಜಿನ ಪ್ರಿನ್ಸಿಪಾಲನನ್ನಾಗಿ ಮಾಡಲಾಗತ್ತೆ. ನಾನು ಯಾಕೆ ಈ ಘಟನೆ ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ. ಈತ ಕೇವಲ ಈ ಮಸೂದ್ ಅಜರ್ ಜೊತೆ ಸೇರಿ ಜೈಷೆ ಮೊಹಮ್ಮದ್ ಅನ್ನುವಂಥ ಉಗ್ರಗಾಮಿ ಸಂಘಟನೆ ನಡೆಸೋದಲ್ಲ. ಈತ ಸ್ಲೀಪರ್ ಸೆಲ್ನಲ್ಲಿದ್ದು ಒಬ್ಬ ಪ್ರಿನ್ಸಿಪಾಲ್ನ ರೀತಿ ಕೆಲಸ ಮಾಡ್ತಿರ್ತಾನೆ. ಒಬ್ಬ ಪ್ರಿನ್ಸಿಪಾಲ್ಗೆ ಅಲ್ಲಿಯ ಸರ್ಕಾರ ಈ ರೀತಿಯ ಭದ್ರತೆಯನ್ನು ಕೊಡ್ತಾ ಇರುತ್ತೆ. ಈಗ ಭದ್ರತೆ ಕೊಟ್ಟಾಗ ಆತನನ್ನು ಹತ್ಯೆ ಮಾಡೋದು ಹೇಗೆ ನನಗೆ ದಯವಿಟ್ಟು ಹೇಳಿ. ಸಾಮಾನ್ಯವಾಗಿ ರಸ್ತೆ ಮೇಲೆ ಹೋಗುವಾಗಲೇ ಗುಂಡು ಹೊಡೆದರೂ ಕೂಡ
ಯಾರಿಗೂ ಸಿಗಲಾರದ ಹಾಗೆ, ಸುಳಿವು ಸಿಗಲಾರದ ಹಾಗೆ ಪರಾರಿಯಾಗೋದು ಕಷ್ಟ ಇದೆ. ಹೀಗಾಗಿಯೇ ಎಂಥ ಕೊಲೆಯಾದರೂ ಕೂಡ 10 ವರ್ಷ ಆದ ಮೇಲಾದರೂ ಕೂಡ ಸಂಚುಕೋರ ಯಾರಿದಾನ ಆತನ ಸುಳಿವು ಸಿಗತ್ತೆ, ಆತನನ್ನು ಹಿಡಿದು ಜೈಲಿಗೆ ಹಾಕಲಾಗತ್ತೆ ಅಂತ ನೂರಾರು ಘಟನೆಗಳನ್ನು ನಾವು ನೋಡಿದ್ದೀವಿ. ಮೊದಲನೇದಾಗಿ ನಮ್ಮ ದೇಶದಿಂದ ವಿದೇಶಕ್ಕೆ ಹೋಗಬೇಕು. ಹೋದ ಮೇಲೆ ಅಲ್ಲಿಯ ರೀತಿ ನೀತಿ ರಿವಾಜಿಗೆ ಮತ್ತು ಅಲ್ಲಿಯ ಭಾಷೆಗೆ, ಅಲ್ಲಿಯ ಸಂಪ್ರದಾಯಕ್ಕೆ, ಅಲ್ಲಿಯ ವಿಶ್ವಾಸಕ್ಕೆ ಪಾತ್ರರಾಗಬೇಕು. ಅದಾದ ಮೇಲೆ ದಾಳಿಗೆ ತಯಾರಿಯನ್ನು ಮಾಡ್ಕೋಬೇಕು. ಇಂಥ ಉಗ್ರರನ್ನು ಹೊಡೆಯಲಿಕ್ಕೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ನಿಮ್ಮ ದೇಹವೇ ಸಿಗೋದಿಲ್ಲ. ಎಷ್ಟು ದುಡ್ಡು ಕೊಟ್ಟರು ಇಂಥ ಕೆಲಸ ಮಾಡಲಿಕ್ಕೆ ಯಾರಾದರೂ ಸಿದ್ಧರಾಗ್ತಾರೆ ಹೇಳಿ ನೀವು? ಸ್ಥಳೀಯವಾಗಿ ಭಾರತದಲ್ಲಿ ಯಾರನ್ನೊಬ್ಬರು ಹೊಡ್ಕೊಂಬ ಅಂದರೆ ಸುಪಾರಿ ಕೊಟ್ಟರೆ ಹೊಡೆದಾಕ್ತಾರೆ, ಶೂಟರ್ಸ್ ಇರ್ತಾರೆ, ಹೊಡಿತಾರೆ. ಇದು ಹಾಗಲ್ಲ. ಇದು ಸಂದರ್ಭ ಬಂದರೆ ಸುನ್ನತ್ ಮಾಡಿಸ್ಕೋಬೇಕಾಗತ್ತೆ. ಮುಂದುಗಡೆದ್ದು ತಮ್ಮ ಅವರು ಜನನಾಂಗ ಇರ್ತಲ್ಲ ಅದನ್ನು ಕತ್ತರಿಸ್ಕೋಬೇಕಾಗತ್ತೆ. ಯಾಕೆ ಅದನ್ನು ಕೂಡ ಪರೀಕ್ಷೆ ಮಾಡುವಂಥ ಜನ. ಕಿವಿಯಲ್ಲಿ ತೂತಿದೆಯಾ ಕಿವಿ ಹಲ್ಲಿಯಲ್ಲಿ ಅಂತ ನೋಡುವಂಥ ಜನ ಅವರು. ಎಲ್ಲಿಯೂ ಕೂಡ ನಮ್ಮ ಸುಳಿವು ಸಿಗಬಾರ್ದು. ಸುಳಿವು ಸಿಕ್ಕರೆ ನರಕ ಸದೃಶವಾದ ಜೀವನ ಮಾಡಿಬಿಡ್ತಾರೆ. ಮೈ ಮೇಲೆ ಮೊಳೆ ಹೊಡೆದು ಸಾಯಿಸ್ತಾರೆ. ಯಾಕೆ ಸಾಯಿಸ್ತಾರೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ, ಅದು ಹೇಳಲಿಕ್ಕೆ ಹೋಗಬಾರ್ದು ನಾನು. ಆ ರೀತಿಯ ಬೀಭತ್ಸವಾದಂಥ ಕೊಲೆಯನ್ನು ISI ಅವರು ಮಾಡ್ತಾರೆ. ಅಷ್ಟು ಹಿಂಸ್ರ ಮನಸ್ಥಿತಿಯ ಜನ ಅವರು. ಅಂಥದ್ರಲ್ಲಿ ಈ ಹಮ್ಜಾ ಬುರ್ಹಾನ್ ಇದಾನಲ್ಲ, ಇಂಥ ಭದ್ರತೆಯನ್ನು ಇಟ್ಕೊಂಡವನ್ನ ಹೇಗೆ ಆಯಿತು ಅಂತ ಹೇಳ್ತೇನೆ. ಭಾಳ ಮಜಾ ಇದೆ ಅದು. 7 ವರ್ಷಗಳ ತಪಸ್ಸಿದು. ಈತ ಕಾಲೇಜಿದ್ದ ಹಿಂಗೆ ಹೊರಗಡೆ ಬರ್ತಾ ಇರ್ತಾನೆ. ಇನ್ನೇನೀತ ಗಾಡಿ ಹತ್ತಬೇಕು, ಇನ್ನು ಹತ್ತಿಬಿಟ್ರೆ ಅವನು ಪೂರ್ತಿ ಭದ್ರತಾ ವ್ಯವಸ್ಥೆ ಆಗಿಬಿಡುತ್ತೆ. ಅಷ್ಟರಲ್ಲಿ ಆತನ ಹತ್ಯೆ ಆಗತ್ತೆ. ಅಜ್ಞಾತ ಬಂದೂಕುಧಾರಿಗಳು ಅಲ್ಲಿಂದ ಮಿಂಚಿನ ವೇಗದಲ್ಲಿ ಹೊರಟೋಗ್ತಾರೆ. ಎಲ್ಲರೂ ಕಣ್ಣು ಬಿಟ್ಕೊಂಡು ನೋಡ್ತಾ ಇದ್ದಾರೆ. ಏನು ಸೌಂಡು ಅಂತ ಆಚೆ ಈಚೆ ನೋಡೋದ್ರೊಳಗಡೆ ಹೆಣ ಬಿದ್ದಿರುತ್ತೆ, ರಕ್ತದ ಒಕ್ಕುಳೆ ಆಗಿರುತ್ತೆ. ಇದಕ್ಕಿಂತ ರೋಮಾಂಚಕವಾದಂಥ, ಇದಕ್ಕಿಂತ ಭೀಭತ್ಸವಾದಂಥ ದೃಶ್ಯವನ್ನು ನೀವು ಕಲ್ಪಿಸಿಕೊಳ್ಳಿಕ್ಕೆ ಸಾಧ್ಯನಾ? ಭಾರತಕ್ಕೆ ದಕ್ಕಿದ ಅತಿ ದೊಡ್ಡದಾದಂಥ ಗೆಲುವು ಇದು. ಯಾಕೆಂದರೆ ಮುಂದೊದಗಬಹುದಾದಂಥ ನೂರಾರು ಆಪತ್ತುಗಳಿಗೆ ಈ ದುರಂಧರಗಳು ಇತಿಶ್ರೀ ಹಾಡಿದ್ದಾರೆ. ಹೀಗಾಗಿ ನಾವು ಅವ್ರಿಗೆ ನತಮಸ್ತಕರಾಗಿ ಅವ್ರಿಗೆ ದೇವರು ಒಳ್ಳೆಯದನ್ನು ಮಾಡಲಿ ಅಂತ ಹಾರೈಸಬೇಕು. ಎರಡನೇದ್ದು, ನಾನು ಬೆಳಗಿನ ಸಂಚಿಕೆಯಲ್ಲಿ ಈ ಕಾಕ್ರೋಚ್ ಪಾರ್ಟಿ ಬಗ್ಗೆ ಹೇಳಿದ್ದೇನೆ. ಕಾಕ್ರೋಚ್ ಜನತಾ ಪಾರ್ಟಿ ಅಂತ. ಅವರ ಆದ್ಯತೆನೇ ಭಾಳ ಮಜಾ. ನನಗೆ ಭಾಳ ಮಜಾ ಅನಿಸಿದ್ದೇನೆಂದರೆ, ಅವ್ರು ಹೆಂಗಿರಬೇಕು, ಅಲ್ಲಿ ಬರೋ ತಮ್ಮ ಸದಸ್ಯರಾಗೋರು ಹೇಗೆ, ಆತ ಸೋಮಾರಿಯಾಗಿರಬೇಕು, 24 ತಾಸು ವೈಫೈ ನೆಟ್ವರ್ಕಲ್ಲಿ ಇರಬೇಕಿತ್ತ, ಕ್ರಾನಿಕಲ್ ಸೋಷಿಯಲ್ ಮೀಡಿಯಾ ಹಂಟರ್ ಆಗಿರಬೇಕು. ಆಮೇಲೆ ಇವರ ಆಶ್ವಾಸನೆಗಳು ಹೆಂಗಿದಾವೆ ಅಂದರೆ, ಈ ವೋಟರ್ಸ್ ನನ್ನ ಹೆಸರನ್ನು ಡಿಲೀಟ್ ಮಾಡಿದರೆ ಆ ಚುನಾವಣಾ ಆಯೋಗದ ಈತ ಏನಿರ್ತಾರಲ್ಲ, ಯಾರು ಆಯುಕ್ತ ಇರ್ತಾರೆ, ಅವನು ಜೈಲಿಗೆ ಹಾಕಬೇಕು. ಆಮೇಲೆ ಅರ್ಧಕ್ಕರ್ಧ 50% ಮಹಿಳೆಯರಿಗೆ ರಿಸರ್ವೇಷನ್ ಕೊಡಬೇಕು. ಈ ರೀತಿಯಾದಂಥ ಹುಚ್ಚುಚ್ಚಾರ ಕಲ್ಪನೆಗಳನ್ನ ಮಾಡಿಕೊಂಡು ಇದು ಆಗತ್ತೋ ಆಗೋದಲ್ಲ ಯೋಚನೆ ಮಾಡಲಾರದೆ ಒಂದು ಪಾರ್ಟಿಯನ್ನು ಹರಿಬಿಡಲಾಗುತ್ತೆ. ಏನು ಕುಣಿದಾಟ ಅಂತೀರಿ ನೀವು? ಅಯ್ಯೋ ದೇವರೇ! ಆ ಕಡೆ ರಾಜದೀಪ್ ಸರ್ದೇಸಾಯಿ ತಕ 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 ಕುಣಿತಾ ಇದ್ದಾನೆ. ಸಾಮ್ರಾಜ್ಯಗಳು ಉರುಳಿ ಹೋದವು, ಆದರೆ ಜಿರಳೆಗಳು ಮಾತ್ರ ಹಾಗೆಯೇ ಉಳಿದಿದ್ದಾವೆ. ಹೌದಪ್ಪ, ಸರಿ. ಇಷ್ಟೆಲ್ಲ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ನೀ ಇನ್ನೂ ಇದೆಯಾ ಅಂದರೆ ಜಿರಳೆಗಳು ಉಳಿತಾವೆ ಅನ್ನೋದು ಖಚಿತ. ನೀನೇ ಉಳಿದಿದೀಯ. ಇಷ್ಟೆಲ್ಲ ಸೋಷಿಯಲ್ ಮೀಡಿಯಾ ಕಾಲದಲ್ಲಿ ನಮ್ಮಂಥವರೆಲ್ಲ ಮಾತಾಡೋರು ಇರುವಾಗ ನಿನ್ನಂಥ ಒಬ್ಬ ಪ್ರವೃತ್ತಿ ಕೂಡ ಉಳ್ಕೊಂಡಿದ್ದಾನೆ ಅಂದರೆ ಜಿರಳೆಗಳು ಉಳಿತಾವೆ ಅಂತ ನನಗನ್ನಿಸಿದ್ದು. ಈ ಕಡೆ ಯಾರು ಯೋಗೇಂದ್ರ ಯಾದವ್ ಮಾತಾಡ್ತಾನೆ, ಆ ಕಡೆಯಿಂದ ಪಶ್ಚಿಮ ಬಂಗಾಳದಿಂದ ಅಲ್ಲಿರುವಂಥ ನಾಯಕರು ಎಲ್ಲರೂ ಮಾತು ಏನಂತ, ಎಂಥ ದೊಡ್ಡದಾದಂಥ ಪರ್ಯಾಯ ವ್ಯವಸ್ಥೆ ಆಗ್ತದೆ. ಆ ಕಡೆ ರವೀಶ್ ಕುಮಾರ್ ಮಾತಾಡ್ತಾನೆ, ಈ ಕಡೆ ಧ್ರುವರಾಠಿ ಅಂತೂ ಒಂದು ಹೊಸ ಐಡಿಯಾ ಕೊಟ್ಬಿಟ್ಟ ಈ ಪಕ್ಷಕ್ಕೆ. ಏನಂತ, ತಕ್ಷಣದಲ್ಲಿ ಈಗ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಕೊಡದೆ ಹೋದರೆ ನಾವು ಬೀದಿಗಿಳಿದು ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ ಅಲ್ಲಿ ಬೀದಿಗಿಳಿದು ಹೋರಾಟ ಮಾಡ್ತೇವೆ. ನಮ್ಮನ್ನು ಏನು ಬೇಕಾದ್ರೂ ಮಾಡಿ, ನೀವು ನಮ್ಮನ್ನು ಕೊಲೆ ಮಾಡಿ, ನಾವು ಮುಖಕ್ಕೆ ಜಿರ್ಲಿಯ ಗೌನ್ ಹಾಕ್ಕೋತೀವಿ, ಕೆಳಗಡೆ ನಮ್ಮ ಡ್ರೆಸ್ ಇರುತ್ತೆ, ಜಿರ್ಲಿಯ ಮುಖ ಅಂತೆ, ಮುಖವಾಡ ಹಾಕ್ಕೊಂಡು ಇವರು ಬೀದಿಗಿಳಿತಾರಂತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವವರೆಗೂ ನಾವು ಬಿಡೋದಿಲ್ಲ ಅಂತ. ಅಂದರೆ ಅವ್ರಿಗೊಂದು ಅಜೆಂಡಾವನ್ನು ಕೊಡ್ತಾನೆ. ಮೊದಲೇದಾಗಿ ಇದನ್ನು ಪಕ್ಷವನ್ನು ಮಾಡಿದವರು ಯಾರು ಅಂತ ಹೇಳಿದೆ. ನಿಮಗೆ ಬೆಳಗಿನ ಸಂಚಿಕೆಯಲ್ಲಿ ಅಭಿಜಿತ್ ದೀಪ್ಕಿಯನ್ ಬಗ್ಗೆ ಹೇಳಿದ್ದೆ. ಈತ US ಅಲ್ಲಿದ್ದಾನೆ, ಈಗ ಓದಲಿಕ್ಕೆ ಹೋಗಿದ್ದಾನಂತೆ. 2 ವರ್ಷ ಆಯಿತು. ಆಮ್ ಆದ್ಮಿ ಪಾರ್ಟಿನ ಸ್ಪಾನ್ಸರ್ ಮಾಡಿ ಆತನನ್ನು ಕಳಿಸಿದೆ. ಬೋಸ್ಟನ್ನಲ್ಲಿ ಇದ್ದಾನೆ ಈತನ ಹಲವಾರು ಇಂಟರ್ವ್ಯೂಗಳನ್ನು ನಾನು ನಿನ್ನೆ ಭಾಳಷ್ಟು ಚಾನಲ್ಗಳನ್ನೇ ನೋಡಿದೆ. ಈತ ಎಂಥ ಅವಿವೇಕಿ ಮತ್ತು ಹೇಗೆ ಅರಾಜಕತೆಯನ್ನು ಸೃಷ್ಟಿ ಮಾಡಬಲ್ಲ ಅಂದರೆ, 100 ಜನ ಅರವಿಂದ್ ಕೇಜ್ರಿವಾಲ್ ಅವರನ್ನ ಸೇರಿಸಿದರೆ
ಒಬ್ಬ ಅಭಿಜಿತ್ ದೀಪ್ಗೆ ಆಗ್ತಾನೆ. ಹಾಗೆ ನೀವು ರಾಜಕೀಯ ಪಕ್ಷವನ್ನು ಕಟ್ತಾ ಇದ್ದೀರಾ ಅಂತ ಕೇಳಿದರೆ ಅವತ್ತೇನು ಹೇಳ್ತಾ ಇದ್ದ ಅರವಿಂದ್ ಕೇಜ್ರಿವಾಲ್, ನಾವು ನನ್ನ ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ತೇನೆ ನಾನು ರಾಜಕೀಯ ಪಕ್ಷ ಮಾಡಲ್ಲ ಅಂತ ಹೇಳಿದ್ದ ಅರವಿಂದ್ ಕೇಜ್ರಿವಾಲ್. ನಿಮ್ಮ ನೆನಪಿದೆಯೋ ಗೊತ್ತಿಲ್ಲ, ನಾನು ಪ್ರತಿದಿನ ಪ್ರತಿ ಕ್ಷಣ ಫಾಲೋ ಮಾಡ್ತಾ ಇದ್ದೆ ಅವಾಗ, ಹೀಗಾಗಿ ನಂಗೆ ತುಂಬ ಚೆನ್ನಾಗಿ ನೆನಪಿದೆ. ಮುಂದೆ ಆತ ರಾಜಕೀಯ ಪಕ್ಷವನ್ನು ಎಲ್ಲರನ್ನೂ ಮೀರ್ಚಿ ಮಾಡ್ದ. ಈ ಹುಡುಗ ಈಗಲೇ ಹೇಳ್ತಾ ಇದ್ದಾನೆ, ನಾವು ರಾಜಕೀಯ ಪಕ್ಷ ಮಾಡಬೇಕು ಅಂತ ಶುರು ಮಾಡಿದ್ದಲ್ಲ, ಈಗ ಆಲ್ಟರ್ನೇಟಿವ್ ಬೇಕಾಗಿರೋದ್ರಿಂದ ಮಾಡಬೇಕಾದ ಅನಿವಾರ್ಯತೆ ಬಂದಿದೆ, ಹೀಗಾಗಿ ನಾವು ಫಾರ್ಮನ್ನು ಕೊಟ್ಟಿದ್ವಿ. ನೋಡಿ, ನಮ್ಮಲ್ಲಿ ಆಧಾರ್ ಕಾರ್ಡಿಗೆ ಡೀಟೇಲ್ ಕೊಡೋದ್ರೆ ಒಂದು ಕಾಲಕ್ಕೆ ನಮ್ಮ ಪ್ರೈವಸಿಯ ಟ್ರೇಸ್ ಪಾಸ್ ಮಾಡ್ತಾ ಇದೆ ಸರ್ಕಾರ ಅಂತ ಗಲಾಟೆ ಆಗ್ತಾ ಇತ್ತು. ಇವತ್ತು ಇಲ್ಲಿ ಸದಸ್ಯತ್ವಕ್ಕೆ ಇವರು ವೆಬ್ಸೈಟಲ್ಲಿ ಪೇಜ್ ಕೊಟ್ಟಿದಾರಲ್ಲ, ನಿಮ್ಮ ಇಡೀ ಜಾತಕ ಅದರಲ್ಲಿರುತ್ತೆ, ನಿಮ್ಮ ಆಧಾರ್ ಕಾರ್ಡ್ ಅದರಲ್ಲಿರುತ್ತೆ, ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲ ಇದನ್ನು ಮಾಡಿ ದುಡ್ಡನ್ನು ಲೂಟಿ ಮಾಡಿದರೆ ಅಚ್ಚರಿ ಪಡಬೇಕಾಗಿಲ್ಲ. ಅಂಥ ಕೆಲಸವನ್ನು ಇವನೊಂದು ಕೆಲಸ ಮಾಡಿದ್ದ ಅರವಿಂದ್ ಕೇಜ್ರಿವಾಲ್ ಪಂಜಾಬ್ ಎಲೆಕ್ಷನ್ ಮಿಸ್ ಕಾಲ್ ಕೊಡಿ ಎಲ್ಲರೂ ಅಂತ ಹೇಳಿದ್ದು. ನಿಮ್ಗೆ ನೆನಪಿದೆಯೋ ಎಲ್ಲ ಗೊತ್ತಿಲ್ಲ. ಮಿಸ್ ಕಾಲ್ ಕೊಟ್ಟ ಮೇಲೆ ಆ ನಂಬರ್ಗಳ ಡಾಟಾ ಇಟ್ಕೊಂಡ್ಬಿಡೋದು, ಆಮೇಲೆ ಆಟ ಆಡಿಸೋದು. ಇವರು ಅದೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಂದೆ ಈ ದೇಶದಲ್ಲಿ ಗೃಹ ಯುದ್ಧ ಮಾಡಲಿಕ್ಕೆ ಬೇಕಾದಂಥ ಡಾಟಾ ಬೇಸನ್ನು ಇವರು ತಯಾರು ಮಾಡ್ಕೊತಾ ಇದ್ದಾರೆ. ಇವ್ರಿಗೆ ಸಹಾಯ ಯಾರ್ದು? ಒಬ್ಬರಲ್ಲ ಇಬ್ಬರಲ್ಲ ಸ್ವಾಮಿ. ಅರವಿಂದ್ ಕೇಜ್ರಿವಾಲ್ನಿಂದ ಹಿಡಿದು, ಮನೀಶ್ ಸಿಸೋಡಿಯಾನಿಂದ ಹಿಡಿದು, ರಾಜದೀಪ್ ಸರ್ದೇಸಾಯಿಂದ ಹಿಡಿದು, ಧ್ರುವ ರಾಠಿಯಿಂದ ಹಿಡಿದು, ರವೀಶ್ ಕುಮಾರ್ನಿಂದ ಹಿಡಿದು ಎಲ್ಲರೂ ಕೂಡ ಇದೊಂದು ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಲಿ, ಇವರು ಬೀದಿಗೆ ಇಳಿದು ಹೋರಾಟ ಮಾಡಲಿ. ಅದರಲ್ಲಿ ಭಾಳ ಮಜಾ ಏನಂತಂದರೆ ಪ್ರಶಾಂತ್ ಭೂಷಣ್ ಹೇಳಿದ್ರು, ಬಿದ್ದರೆ ಒಂದು 100-200 ಹೆಣಗಳು ಬೀಳಲಿ. ಹೇಗೆ ಮತಾಂಧ ಮುಸಲ್ಮಾನರು ಹೇಳ್ತಾರಲ್ಲ, ನಾವು ಕುರ್ಬಾನಿ ಕೊಡ್ಲಿಕ್ಕೆ ತಯಾರಿದ್ದೀವಿ, ನಮ್ಮ ದೇಹವನ್ನು ತ್ಯಾಗ ಮಾಡಲಿಕ್ಕೆ ತಯಾರಿದ್ದೀವಿ ಅಂತ ಹೇಳ್ತಾರಲ್ಲ, ಅದೇ ರೀತಿಯ ಮಾತನ್ನು ಈತ ಮಾತಾಡ್ತಾ ಇದ್ದಾನೆ ಪ್ರಶಾಂತ್ ಭೂಷಣ್. ಅಂದರೆ ನಾವು ನರೇಂದ್ರ ಮೋದಿ ಅವ್ರನ್ನ ರಾಜಕೀಯವಾಗಿ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಈ ರೀತಿಯಾದ ದಾಳವನ್ನು ಹಾಕಬೇಕು ಅಂತ ನಾನು ನಿಮಗೆ ಬೆಳಗಿನ ಸಂಚಿಕೆಯಲ್ಲಿ ಹೇಳಿದೆ. ಏನಂತ, ಭಾರತೀಯ ಜನತಾ ಪಾರ್ಟಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಫಾಲೋವರ್ ಬಂದಿದ್ದಾರೆ ಈತನಿಗೆ ಅಂತೇಳಿ. ಮಜಾ ಅಂದರೆ ಇದರ ಡಾಟಾ ಅನಾಲಿಟಿಕ್ಸ್ ತೆಗೆಯಲಾಯಿತು. ಪ್ರತಿಯೊಬ್ಬರದ್ದು ಡಾಟಾ ಅನಾಲಿಟಿಕ್ಸ್ ತೆಗಿಬೋದು. ನಮ್ಮದು ಭಾಳ ಚೆನ್ನಾಗಿರ್ತದೆ ಡಾಟಾ ಅನಾಲಿಟಿಕ್ಸ್. ಹೆಂಗಿರ್ತದೆ, ಈಗ ನಾವು ವಿಡಿಯೋ ಮಾಡ್ತಾಯಿದ್ದೀವಿ ಯೂಟ್ಯೂಬಲ್ಲಿ, ನಮ್ಮದು ಯಾರು ನೋಡ್ತಾರೆ ಅಂತ ನಾನು ಡಾಟಾ ನೋಡ್ಬೋದು. ಅದರಲ್ಲಿ ನಮಗೊಂದು ಅದಕ್ಕೊಂದು ಸಾಫ್ಟ್ವೇರ್ ಇರುತ್ತೆ, ಡ್ಯಾಶ್ಬೋರ್ಡ್ ಇರುತ್ತೆ. ಎಷ್ಟು ಗಂಟೆಗೆ ನೋಡ್ತಾರೆ, ಎಷ್ಟು ನಿಮಿಷ ನೋಡ್ತಾರೆ, ಎಷ್ಟು ನಿಮಿಷಕ್ಕೆ ಸ್ಟಾಪ್ ಮಾಡಿದ್ದಾರೆ, ಯಾವ ವಯಸ್ಕರು ನೋಡ್ತಾರೆ, ಯಾವ ಟೈಮಲ್ಲಿ ನೋಡ್ತಾರೆ. ಒಂದೊಂದು ಸಲ ಬೆಳಗ್ಗೆ ನಮ್ಮದು 7 ಗಂಟೆಗೆ ಅಪ್ಲೋಡ್ ಮಾಡಿಬಿಡ್ತೀವಿ. ತುಂಬ ಜನ ನಂಗೆ ಒತ್ತಡ ಹಾಕೋದ್ರಿಂದ ಬೆಳಗ್ಗೆ ಎದ್ಕೊಂಡು ನಮ್ಗೆ ಬೇಕು ಕಾಫಿ ಟೈಮ್ಗೆ ಅಂತ ಹೇಳ್ತಾರೆ ಅಂತೇಳಿ ಬೆಳಗ್ಗೆ 7ಕ್ಕೆ ಹಾಕ್ತೀವಿ. ಆವಾಗ ಯೂಟ್ಯೂಬ್ ಹೇಳುತ್ತೆ, ನಿಮ್ಮ ಈ ಸಮಯದಲ್ಲಿ ನಿಮ್ಮ ವಿಡಿಯೋವನ್ನು ಯಾರೂ ನೋಡೋದಿಲ್ಲ, ನೋಡುವವರ ಸಂಖ್ಯೆ ತುಂಬ ವಿರಳ, ಆದ್ದರಿಂದ ನಿಮಗೆ ರೀಚ್ ಸಿಕ್ಕಿಲ್ಲ ಅಂತ ನಮ್ಗೆ ಇಮ್ಮಿಡಿಯೇಟ್ ಮೆಸೇಜ್ ಕಳಿಸುತ್ತೆ. ಈಗ ಇದರ ಡಾಟಾ ತೆಗೆಯಲಾಯಿತು. ಡಾಟಾ ತೆಗೆದ್ರೆ 90% ಬಾಟ್ ಮೂಲಕ ಆದಂಥ ಫಾಲೋವರ್ಶಿಪ್. ಎಂಥ ವಿಚಿತ್ರ ನೋಡಿ, ತಾಂತ್ರಿಕವಾಗಿ ಟಕ್ ಅಂತ ನಂಬರನ್ನು ಏರಿಸ್ಬಿಡೋದು. ನೋಡಿದವ್ರಿಗೆ ಅನ್ನಿಸ್ತು, ಅಯ್ಯೋ ದೊಡ್ಡ ಸಂಚಲನೆ, ಯಾವ ರೀತಿಯದಾದಂಥ ಫಾಲೋಯರ್ಶಿಪ್ ಬಂದ್ಬಿಡ್ತೀವಿ, ನರೇಂದ್ರ ಮೋದಿಗಿಂತ ಜಾಸ್ತಿ, ಭಾರತೀಯ ಜನತಾ ಪಾರ್ಟಿಗೆ. ಅದಾದ ಮೇಲೆ ಪರ್ಸೆಂಟೇಜ್ ಆಫ್ ಫಾಲೋಯರ್ಶಿಪ್ಪನ್ನು ತೆಗೆದು ಡಾಟಾ ಇಲ್ಲಿ ಹಾಕಿದ್ದೀನಿ ನೋಡಿ. ನೀವು ಅನಾಲಿಟಿಕ್ಸನ್ನು ನೋಡಿದರೆ 49% ಪಾಕಿಸ್ತಾನದ ಫಾಲೋಯರ್ಸ್ ಇದ್ದಾರೆ. ಅದಕ್ಕೆ 49%. ಅಂದರೆ ಭಾರತದಲ್ಲಿ ಗೃಹಯುದ್ಧ ಮಾಡಬೇಕು, ಭಾರತದಲ್ಲಿ ಸರ್ಕಾರವನ್ನು ಕೆಡವಬೇಕು ಅಂತ ಪಾಕಿಸ್ತಾನದಲ್ಲಿ ಷಡ್ಯಂತ್ರ. 14% ಬಾಂಗ್ಲಾದೇಶದವರಿದ್ದಾರೆ, 14% USA ದವರಿದ್ದಾರೆ, ಇಂಡಿಯಾದವ್ರು ಕೇವಲ 9% ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹೋ ಅಂತ ಏನಂತ ಇದ್ದಾರಲ್ಲ, ಸಂಖ್ಯೆ ಕೇವಲ 9%. ಆದರೆ ಎಡಚರರು, ವಿಪಕ್ಷದವರು, ಕಾಂಗ್ರೆಸ್ಸಿನವರು ಯಾವ ರೀತಿ ಕುಣಿತಾ ಇದ್ದರು ಅಂದರೆ, ಈ ರೀತಿ ಬಂದುಬಿಟ್ರೆ ನರೇಂದ್ರ ಮೋದಿಯನ್ನು ಕೆಳಗಿಳಿಸೋದು ಯಾವ ದೊಡ್ಡ ವಿಷಯ, ರೆಜಿಮ್ ಚೇಂಜ್ ಮಾಡಿಬಿಡ್ತೀವಿ, ಬಾಂಗ್ಲಾದೇಶದಲ್ಲಿ ಆದಂಗೆ ಮಾಡಿಬಿಡ್ತೀವಿ, ನೇಪಾಳದಲ್ಲಿ ಆದಂಗೆ ಮಾಡಿಬಿಡ್ತೀವಿ ಅಂತ ಹೆದರಿಸ್ಲಿಕ್ಕೆ ಶುರು ಮಾಡಿದರು. ಮಜಾ ಅಂದರೆ ಇವರು ಎಕ್ಸ್ ಅಕೌಂಟನ್ನು ಇಮ್ಮಿಡಿಯೇಟ್ ರದ್ದು ಮಾಡಲಾಯಿತು. ಯಾಕೆಂದರೆ ಇದ್ರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಅಂತ ಗೊತ್ತಾಯ್ತು. ಅದಕ್ಕೆ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಮಾಡಲಿಕ್ಕಾಗಿಲ್ಲ, ಮೆಟಾದನ್ನು ಮಾಡೋದು ಕಷ್ಟ ಇದೆ. ಆದರೆ ಇವ್ರು ಬಿಡಲಿಲ್ಲ ಅದನ್ನ, ಮತ್ತೆ ಅದಕ್ಕೊಂದು ಅಕೌಂಟ್ ಮಾಡಿದರು, ಇನ್ನೊಂದು ಹೊಸ ಅಕೌಂಟನ್ನು ಶುರು ಮಾಡ್ತಾರೆ. ಆ ಅಕೌಂಟ್ ಹೆಸರು ಕಾಕ್ರೋಚ್ ಪಾರ್ಟಿ ಇಸ್ ಬ್ಯಾಕ್ ಅಂತ ಹೊಸ ಅಕೌಂಟ್ ಮಾಡಿದ್ದಾರೆ. ಅಂದರೆ ಆ ಕಡೆಯಿಂದ ಹೋದರೆ ಈ ಕಡೆಯಿಂದ ಹೋದೆ ಆ ಪಿಶಾಚಿ ಅಂದರೆ ಬಂದೆ ಗವಾಕ್ಷಿ ಒಳಗೆ ಅಂತೇಳಿ. ಈ 3 ಜನ ಇದ್ದಾರಲ್ಲ, ಅರ್ಪಿತ್ ಶರ್ಮಾ, ಅಭಿಜಿತ್ ದೀಪ್ಗೆ, ಮೇಘನಾಥ್ ಅನ್ನೋನು ಸ್ವತಂತ್ರ ಪಕ್ಷದಿಂದ ಚುನಾವಣೆ ನಿಂತಿದ್ದ. ಈತ ನೋಟಾಗಿಂತ ಕಡಿಮೆ ಮತವನ್ನು ಪಡೆದ. ನೋಟಾಗಿ 315 ಬಂದಿದೆ, ಈತನಿಗೆ 100 ಮತಗಳು ಬಂದಿದ್ದಾವೆ. ಇನ್ನು ಅರ್ಪಿತ್ ಶರ್ಮಾ ಅಂಥೇಳಿ, ಈತನ ತಂದೆ ಆಮ್ ಆದ್ಮಿ ಪಾರ್ಟಿಯಿಂದ ಚುನಾವಣೆ ನಿಂತಿದ್ದರು. ಸಂಜಯ್ ಸಿಂಗ್ ಈತನ ಪರವಾಗಿ ಚುನಾವಣೆಯಲ್ಲಿ ಪ್ರಚಾರ ಮಾಡಿದರು. ಅಂದರೆ ಇದು ಆಮ್ ಆದ್ಮಿ ಪಾರ್ಟಿಯ ಇನ್ನೊಂದು ಅಂಗಡಿ, ಅಲ್ಲಿ ವಿಶ್ವಾಸಾರ್ಹತೆ ಹೋಗಿದೆ ಅಂತ ಈ ರೀತಿಯಾಗಿ ಒಳಗೆ ಬರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಈಗ ಬರ್ತಾ ಇರುವಂಥ
ಎದುರುಗಡೆ ಬರುವಂಥ ಪ್ರವಾಹ ಇದೆಯಲ್ಲ, ಇದ್ರ ವಿರುದ್ಧ ಹಿಟ್ನ ಜಾಹೀರಾತುಗಳನ್ನು ನೋಡೋಕೆ ನೀವು, ಜಿರಲೆ ಕೊಲ್ಲುವಂಥ ಜಾಹೀರಾತುಗಳು. ಆತ ಅಮೇರಿಕಾದಿಂದ ಭಾರತಕ್ಕೆ ಬಂದರೆ ಸಾಕು, ಆತನ ಮೇಲೆ ದಾಳಿ ಆಗೋದು ಖಚಿತ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.